ಯೂಟ್ಯೂಬರ್ಸ್ ಅಂದ ಕೂಡಲೇ ಇವತ್ತು ಸಾಕಷ್ಟು ಜನ ನೋಡ್ತೀವಿ, ಆದಷ್ಟು ಬೇಗ ಮನೆ ತಗೊಳ್ತಾರೆ, ಕಾರ್ ತಗೊಳ್ತಾರೆ. ಹಾಗಾದ್ರೆ ಅಷ್ಟೆಲ್ಲ ಯೂಟ್ಯೂಬ್ ಇಂದ ಹಣ ಇದೆಯಾ? ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಟ್ರಿ. ಯೂಟ್ಯೂಬಲ್ಲಿ ಹಣ ಇದೆ, ಬಟ್ ಕಮಿಂಗ್ ಟು ದ ಫ್ಯಾಕ್ಟ್, ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬಿಕಾಸ್ ನಮ್ಮ ಆಡಿಯನ್ಸ್ ರೀಚು ಕಮ್ಮಿ ಇದೆ ಆ್ಯಂಡ್ ಆಲ್ಸೋ ನಮ್ಮ ವ್ಯೂವರ್ಶಿಪ್ಪು ಕಮ್ಮಿ ಇದೆ. ಕಮಿಂಗ್ ಟು ಹಿಂದಿ, ತೆಲುಗು, ತಮಿಳ್, ಈಗ ನಮ್ಮ ಕನ್ನಡದವರು, ಇದು ನಾನು ಅಫೆಂಡ್ ಆಗ್ಬೋದು ಅನ್ನೋ ಗೊತ್ತಿಲ್ಲ ಜನ, ನಮ್ಮ ಕನ್ನಡದವರು ತೆಲುಗು, ತಮಿಳ್, ಮಲಯಾಳಂ, ಹಿಂದಿನೂ ನೋಡ್ತಾರೆ. ಬಟ್ ಕನ್ನಡ ಬರೀ ಕನ್ನಡದವ್ರು ಮಾತ್ರ ನೋಡೋದ್ರಿಂದ ನಮ್ಮ ವ್ಯೂವರ್ಶಿಪ್ ಕಮ್ಮಿ ಇದೆ. ಸೊ ಅದ್ಬಿಟ್ಟು ಕನ್ನಡದವರು ಕನ್ನಡ ಆಡಿಯನ್ಸ್ನ ಸ್ವಲ್ಪ, ಐ ಮೀನ್ ಕನ್ನಡ ಕ್ರಿಯೇಟರ್ಸ್ನ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಮೇ ಬಿ ದುಡ್ಡು ಜಾಸ್ತಿ ಬರ್ಬೋದು ನೀವು ಹೇಳಿ. ಓಕೆ, ಡೈಲಿ ಲಾಗ್ಸ್ ನ ಕನ್ನಡದಲ್ಲಿ ನೀವೇ ಫಸ್ಟ್ ಶುರು ಮಾಡಿರೋದು ಅಂತ ಕೇಳ್ಪಟ್ಟೆ. ಇವತ್ತು ಡೈಲಿ ಲಾಗ್ಸ್ ಯಾವ ರೀತಿ ರೂಪಾಂತರ ಆಗಿದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸೊ ಇಟ್ಸ್ ಬಿನ್ 3 years ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ. ಎವ್ರಿ ಡೇ ಏನೇ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಬ್ರೇಕಪ್ ಇದ್ರು, ಹಲ್ ನೋವಿದ್ರು, ಏನ್ ನೋವಿದ್ರು ಎದ್ದು ನಾನು ವ್ಲಾಗ್ ಮಾಡಬೇಕು. ಬಿಕಾಸ್ ನಾನು ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದೆ. ನನ್ನ ಆಡಿಯನ್ಸ್ ಹೆಂಗೆ ನನ್ನ ಡೈಲಿ ಲೈಫ್ ನೋಡೋಕ್ಕೆ ದೇ ವೆಯ್ಟ್ ಫಾರ್ ಇಟ್. ನಾನು ನನ್ನ ಕಾಂಟೆಂಟ್ನ ಪೋಸ್ಟ್ ಮಾಡೋಕ್ಕೆ ಐ ಆಮ್ ಅಡಿಕ್ಟೆಡ್ ಟು ಪೋಸ್ಟಿಂಗ್, ಲೈಕ್ ಕಾಮೆಂಟ್ ಎಲ್ಲ ನೋಡಬೇಕು ಅನ್ನೋದು ನಮಗೂ ಇರುತ್ತಲ್ಲ. ಅದು ಬಿಟ್ಟರೆ ಈಗ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಹಳೆ ವ್ಲಾಗ್ಸ್ನ ನೋಡೋಕೆ ಹೋದರೆ ತುಂಬ ಲೈಫ್ ಚೇಂಜ್ ಆಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ನನ್ನ ಫ್ಯಾಮಿಲಿ ಲೈಫ್ ಸ್ಟೈಲ್ ನಾನು ಏನಿತ್ತು ಮುಂಚೆ, ಈಗ ನಾವು ಲೀಡ್ ಮಾಡ್ತಿರೋ ಲೈಫೇ ಬೇರೆ ಇದೆ. ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಇನ್ 3 years.